ಮೈಸೂರು ಕ್ಷೇತ್ರದ ಟಿಕೆಟ್ ವಿಚಾರದಲ್ಲಿ ಸಿಕ್ಕಾಬಡೆ ಒಂದು 10-15 ದಿನದಿಂದ ಚರ್ಚೆಗಳು ನಡೀತಾನೇ ಇತ್ತು. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿದೆ. ಯದುವೀರ್ ಒಡೆಯರ್ ಅವರು ಟಿಕೆಟನ್ನು ತಗೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ರೈಲ್ಗಳನ್ನ ಒಳ್ಳೆ ಕರ್ಕೊಂಬಂದು ಬಿಟ್ಟವ್ರು. ಇಲ್ಲಿ 12 ಟ್ರೈನ್ಸ್ ಬಂದಿದ್ದಾವೆ ಪ್ರತಾಪ್ ಸಿಂಹ ಬಂದ ಮೇಲೆ. 13ನೇದು ಮೊನ್ನೆ ಬಂತು. ಡೆವಲಪ್ಮೆಂಟ್ ಅಂತ ವಿಚಾರಕ್ಕೆ ಬಂದರೆ ಮನುಷ್ಯ ರಾಕ್ಷಸನ ಥರ ಕೆಲಸ ಮಾಡ್ತಿದ್ದ ಮನುಷ್ಯನಿಗೆ ಟಿಕೆಟ್ ಇಲ್ಲ. ಇದರ ಹಿಂದೆ ಒಂದು ಬಹಳ ದೊಡ್ಡ ಶಕ್ತಿ ಇದೆ. ಅವರ ಅಪ್ಪ ರಾಜಸ್ಥಾನದ ಪ್ರಮುಖ ರಾಜಮನೆತನಗಳಲ್ಲಿ ಒಂದಾದ ಡುಂಗರ್ಪುರ್ ವಂಶದ ರಾಜ. ಸ್ಟ್ರೈಟ್ ಅವೇ ಮೈಸೂರಿನಿಂದ ನನ್ನ ಅಳಿಯ ಯದುವೀರ್ ಒಡೆಯರ್ಗೆ ಟಿಕೆಟ್ ಬೇಕು. ಒಂದ್ಸಲಿ ಮುಖ ನೋಡ್ಕೊಂಡಿರ್ತಾರೆ 100%. ಮೋದಿಯವರು, ಅಮಿತ್ ಶಾ ಅವರು ಒಂದ್ಸಲಿ ಅಂತ ಶಾಕ್ ತೊಗೊಂಡಿರ್ತಾರೆ. ಪ್ರತಾಪ್ ಸಿಂಹ ಅವ್ರನ್ನ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂತಿದ್ದಾರೆ ಗೊತ್ತಿಲ್ಲ. ರಾಜ್ಯದ ರಾಜಕಾರಣಕ್ಕೆ ಹೇಳ್ಕೊಂಬರ್ತಾರೆ, ಡೌಟ್ ಇಲ್ಲ. ಟಿಕೆಟ್ ವಿಚಾರದಲ್ಲಿ ಏನಾಗಿತ್ತು, ಯಾಕೆ ಪ್ರತಾಪ್ ಸಿಂಹನ ಕಡೆಗಣಿಸಿದ್ರು? ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ಸ್ಪ್ಲಿಟ್ ಪ್ಲೇಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಮೈಸೂರು ಕ್ಷೇತ್ರದ ಟಿಕೆಟ್ ವಿಚಾರದಲ್ಲಿ ಸಿಕ್ಕಾಬಡೆ ಒಂದು 10-15 ದಿನದಿಂದ ಚರ್ಚೆಗಳು ನಡೀತಾನೇ ಇತ್ತು. ಯದುವೀರ್ ಕೊಡ್ತಾರೋ, ಪ್ರತಾಪ್ ಸಿಂಹಂಗೆ ಸಿಗುತ್ತೋ, ಇಲ್ಲ ಇನ್ನು ಸೆಂಟ್ರಲ್ ಕೆಲವರು ಹೇಳಿದ್ರು ಇಲ್ಲ ಮಂಜುನಾಥ್ ಅವ್ರಿಗೆ ಸಿಕ್ಬಿಡುತ್ತೆ, ನಮ್ಮ ಜಯದೇವ ಮಂಜುನಾಥ್ ಸರ್ಗೆ ಸಿಕ್ಬಿಡುತ್ತೆ. ಹಿಂಗೆಲ್ಲ ಚರ್ಚೆಗಳು ನಡೀತಾ ಇತ್ತು. ಭಾಳ ಡೌಟಲ್ಲಿತ್ತು. ಲಾಸ್ಟ್ ಮಿನಿಟ್ ತನಕ, ನಿನ್ನೆ 7:30 ತನಕನೂ ಅವ್ರಿಗ ಇವ್ರಿಗ ಅಂತಲೇ ಇತ್ತು. ಫೈನಲಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿದೆ. ಯದುವೀರ್ ಒಡೆಯರ್ ಅವರು ಟಿಕೆಟನ್ನು ತಗೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಯೋಚನೆ ಮಾಡಿ, 2 ಟರ್ಮ್ MP, ಸಕ್ಸಸ್ಫುಲ್ MP. ಫಂಡ್ಸ್ನ ದೆಹಲಿಯಿಂದ ತೊಗೊಂಬಂದು ಮೈಸೂರಲ್ಲಿ ಬಿಟ್ಟು ಎಲ್ಲೆಲ್ಲಿ ಎಷ್ಟೆಷ್ಟು ಕೊಡಬೇಕು, ಹೆಂಗೆ ಮಾಡಬೇಕು, ಡೆವಲಪ್ಮೆಂಟ್ ಹೆಂಗೆ ಮಾಡಬೇಕು, ರೈಲ್ಗಳನ್ನ ಒಳ್ಳೆ ಕರ್ಕೊಂಬಂದು ಬಿಟ್ಟವ್ರು. ಇಲ್ಲಿ 12 ಟ್ರೈನ್ಸ್ ಬಂದಿದ್ದಾವೆ ಪ್ರತಾಪ್ ಸಿಂಹ ಬಂದ ಮೇಲೆ. 13ನೇದು ಮೊನ್ನೆ ಬಂತು, ಒಂದೇ ಭಾರತ್, ಚೆನ್ನೈದು. ಹಾಗೆ ಆ ಥರ ಡೆವಲಪ್ಮೆಂಟ್ ಅಂತ ವಿಚಾರಕ್ಕೆ ಬಂದರೆ ಮನುಷ್ಯ ರಾಕ್ಷಸನ ಥರ ಕೆಲಸ ಮಾಡ್ತಿದ್ದ ಮನುಷ್ಯನಿಗೆ ಟಿಕೆಟ್ ಇಲ್ಲ. ಎಲ್ರಿಗೂ ಒಂದೇ ಪ್ರತಾಪ್ ಸಿಂಹಂಗೆ ಟಿಕೆಟ್ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಇದು ಅವ್ರೇನೋ ಕೆಲಸ ಮಾಡಲಿಲ್ಲ, ಏನೋ ಅಪವಾದ ಇತ್ತು, ಏನೋ ಲಂಚ ತಗೊಂಡ್ಬಿಟ್ಟಿದ್ರು, ಏನೋ ಕೆಟ್ಟ ಹೆಸರು ಮಾಡಿದ್ರು. ಇದು ಯಾವ ಕಾರಣಕ್ಕೂ ಅಲ್ಲ. ಇದರ ಹಿಂದೆ ಒಂದು ಬಹಳ ದೊಡ್ಡ ಶಕ್ತಿ ಇದೆ. ಯಾರ ಆ ಶಕ್ತಿ ಅಂತಂದರೆ, ತ್ರಿಷಿಕಾ ಕುಮಾರಿ ಗೊತ್ತಾ ನಿಮಗೆ? ಯದುವೀರ್ ಇದಾರಲ್ಲ, ಈಗ ಟಿಕೆಟ್ ಸಿಕ್ಕಿದೆಯಲ್ಲ ಯದುವೀರ್ ಒಡೆಯರ್, ಅವರ ಪತ್ನಿ ತ್ರಿಷಿಕಾ ಕುಮಾರಿ. ಅವರ ಅಪ್ಪ ರಾಜಸ್ಥಾನದ ಪ್ರಮುಖ ರಾಜಮನೆತನಗಳಲ್ಲಿ ಒಂದಾದ ಡುಂಗರ್ಪುರ್ ವಂಶದ ರಾಜ. ಹರ್ಷವರ್ಧನ್ ಸಿಂಗ್ ಅಂತ ಅವ್ರ ಹೆಸರು. ರಾಜಸ್ಥಾನದಲ್ಲಿ ವೆರಿ ವೆರಿ ಪವರ್ಫುಲ್. ಇಲ್ಲಿ ಹೆಂಗೆ ನಮ್ಮ ಒಡೆಯರ್ ಫ್ಯಾಮಿಲಿನೋ, ಅಲ್ಲಿ ಹಾಗೆ ಡುಂಗರ್ಪುರ್ ಫ್ಯಾಮಿಲಿ ವೆರಿ ಪವರ್ಫುಲ್. ಅವರು 2017-18ರಿಂದ 22 ತನಕ ರಾಜ್ಯಸಭಾ MP ಆಗಿದ್ರು ರಾಜಸ್ಥಾನಿಂದ. ಅವರು ಸಂಸತ್ ಮೆಟ್ಲು ಹತ್ತು ಬಂದವರೆ, ಅದರ ರಾಜ್ಯಸಭಾ MP ಆಗಿ. ಅವ್ರಿಗೊಂದು ಆಸೆ, ಮಗಳನ್ನ ರಾಜಮನೆತನಕ್ಕೆ ಮದುವೆ ಏನೋ ಮಾಡಿಕೊಟ್ಬಿಟ್ಟೆ, ಪಾಲಿಟಿಕ್ಸಿಗೆ ಬರ್ತಿಲ್ವಲ್ಲ ಅಳಿಯ. ತುಂಬ ಟ್ರೈ ಮಾಡಿದ್ರು. ಲಾಸ್ಟ್ ಟೈಮು ಹೆಸರು ಕೇಳಿ ಯದುವೀರಿಗೆ ಟಿಕೆಟ್ ಕೊಟ್ಬಿಡ್ತಾರೆ ಅಂತ. ಒಪ್ಪಿರಲಿಲ್ಲ, ನಯವಾಗಿ ಇಲ್ಲ, ನನಗೆ ಬೇಡ ಅಂತ ಯದುವೀರ್ ಹೇಳಿದರು. ಬಟ್ ಈ ಸಲ ಮಾವ ಬಿಟ್ಟಿಲ್ಲ. ಏನಪ್ಪ ಎಳಿಮೆ, ಆಗ್ತೀಯಾ ಆಗಲ್ವ ನೀನು ಈ ಸಲ MP ಅಂತ ಕೇಳಿದ್ದಾರೆ. ಏನು ಮಾಡೋಕ್ಕಾಗತ್ತೆ, ಮಾವ ಇಷ್ಟು ಫೋರ್ಸ್ ಮಾಡ್ತಾ ಇದ್ದಾರೆ, ಹೆಂಡ್ತಿನೂ ಹೇಳಿರ್ತಾರೆ, ಅಪ್ಪ ಇಷ್ಟು ಹೇಳ್ತಿದ್ದಾರೆ ಒಪ್ಕೊಳ್ಳಿ. ಇಲ್ಲಪ್ಪ, ಮೈಸೂರಲ್ಲಿ MP ಆಗಿ ಪ್ರತಾಪ್ ಸಿಂಹ ಸಕ್ಸಸ್ಫುಲ್ಲಾಗಿ ಮಾಡ್ತಾ ಇದ್ದಾರೆ, ನನಗೆ ಟಿಕೆಟ್ ಸಿಗುತ್ತಾ? ಟಿಕೆಟ್ ನಮ್ಮಪ್ಪ ಕೊಡಿಸ್ತಾರೆ, ನೀನು ತಲೆ ಕೆಡಿಸ್ಕೊಬೇಡ ಅಂತ ಹೇಳಿ ಯದುವೀರನ್ನು ಒಪ್ಪಿಸಿ, ಓಕೆ ನಾನು ರಾಜಕೀಯಕ್ಕೆ ಬರೋಕ್ಕೆ ನಾನು ಸಿದ್ಧ ಅಂತ ಯದುವೀರರು ಹೇಳಿದ ಮೇಲೆ ಹರ್ಷವರ್ಧನ್ ಸಿಂಗ್ ಅವರು ನೇರವಾಗಿ ರಾಜಸ್ಥಾನದಿಂದ ದೆಹಲಿ ಫ್ಲೈಟ್ ಹತ್ತಿ ನೇರ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವ್ರ ಜೊತೆನೇ ಮಾತುಕತೆ. ಇದು ಪಕ್ಷದ ಬಲ್ಲ ಮೂಲಗಳಿಂದ ಬಂದ ಮಾಹಿತಿಯನ್ನು ನಾನು ನಿಮಗೆ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದನ್ನು ಸಾಕಷ್ಟು ಪತ್ರಿಕೆಗಳು ಸಹಿತ ಬರೆದಿದೆ ಆಲ್ರೆಡಿ. ನೇರ ಅಲ್ಲೇ ಭೇಟಿ. ನೋಡಿ, ನನಗೆ MP ಆಗಿ ಮುಂದುವರಿಯೋ ಅವಕಾಶ ಇದ್ದಾಗ ನೀವು ಹೇಳಿದ್ರಿ ಬೇಡ ಅಂತ ನಾನು ಬಂದೆ ವಾಪಸ್. ಅವತ್ತು ನಾನೇನು ಬೇಡಿಕೆ ಇಟ್ಟಿಲ್ಲ. ಇವತ್ತಿಗೂ ಪಕ್ಷಕ್ಕೆ ನಿಷ್ಠೆಯಾಗಿ ನಾನು ದುಡಿತಾ ಇದ್ದೀನಿ. ರಾಜಸ್ಥಾನದಲ್ಲಿ ಪಕ್ಷ ಸಂಘಟನೆ ವಿಚಾರದಲ್ಲಿ ಪಕ್ಷವನ್ನು ಕಟ್ಟುವ ನಿಟ್ಟಿನಲ್ಲಿ, BJPಯನ್ನು ಉಳಿಸುವ ನಿಟ್ಟಿನಲ್ಲಿ ನಾನು ಎಲ್ಲ ಪ್ರಯತ್ನವನ್ನು ಯಾವಾಗಲೂ ಮಾಡಿದ್ದೀನಿ. ಇವಾಗಲೂ ಅದಕ್ಕೆ ಬದ್ಧನಾಗೇ ಇದ್ದೀನಿ. ಇವಾಗ ನನ್ನದೊಂದು ಬೇಡಿಕೆ ಇದೆ, ನೀವು ಅದನ್ನು ಈಡೇರಿಸಬೇಕು. ಹರ್ಷವರ್ಧನ್ ಸಿಂಗ್ ಅವರು ಬಂದ್ಬಿಟ್ಟು ನನ್ನದೊಂದು ಬೇಡಿಕೆ ಇದೆ ಈಡೇರಿಸಿ ಅಂತ ಕೇಳಿಬಿಟ್ರೆ, ಮೋದಿಯವರಾಗಲಿ ಅಮಿತ್ ಶಾ ಅವರಾಗಲಿ ಏನು ಹೇಳಬೇಕು? ಆಯಿತು, ನೀವು ಕೇಳೋದು ದೊಡ್ಡದ, ನಾವು ಮಾಡೋದು ದೊಡ್ಡದ, ಹೇಳಿ ಏನಾಗಬೇಕು? ಸ್ಟ್ರೈಟ್ ಅವೇ ಮೈಸೂರಿನಿಂದ ನನ್ನ ಅಳಿಯ ಯದುವೀರ್ ಒಡೆಯರ್ಗೆ ಟಿಕೆಟ್ ಬೇಕು. ಒಂದ್ಸಲಿ ಮುಖ ನೋಡ್ಕೊಂಡಿರ್ತಾರೆ 100%. ಮೋದಿಯವರು, ಅಮಿತ್ ಶಾ ಅವರು ಒಂದ್ಸಲಿ ಅಂತ ಶಾಕ್ ತೊಗೊಂಡಿರ್ತಾರೆ. ಅಲ್ಲ, ಅಲ್ಲಿ ಅವರು 1,40,000-50,000 ಓಟಿಂದ ಗೆದ್ದಿದ್ದಾರೆ, ಸಕ್ಸಸ್ಫುಲ್ಲಾಗಿ MP ಸ್ಥಾನವನ್ನು ನಿಭಾಯಿಸ್ಕೊಂಡು ಬಂದಿದ್ದಾರೆ, ಸಖತ್ ಅಭಿವೃದ್ಧಿ ಮಾಡಿದ್ದಾರೆ, ಒಳ್ಳೆ ಹೆಸರು ಮಾಡಿದ್ದಾರೆ, ಪರ್ಸ್ನಲಿ ನಮ್ಮ ಜೊತೆಗೆ ರ್ಯಾಪೋ ಮೇಂಟೈನ್ ಮಾಡಿದ್ದಾರೆ. ಏನಾದರೂ ಮಾಡಿ, ನಂಗೆ ಗೊತ್ತು ಪ್ರತಾಪ್ ಸಿಂಹ ಅವ್ರ ಬಗ್ಗೆ ನನಗೆಲ್ಲ ಗೊತ್ತು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನನ್ನ ಅಳಿಯನ ರಾಜಕೀಯ ಮುಂದುವರಿಬೇಕು ಅಂತಂದರೆ, ರಾಜಕೀಯ ಜೀವನದಲ್ಲಿ ಅವರು ಎತ್ತರದ ಸ್ಥಾನಕ್ಕೆ ಹೋಗಬೇಕು ಅಂತಂದರೆ, ನಾಳೆ ಮೈಸೂರಿನಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು ಅಂತಂದರೆ
ಬರೀ ರಾಜನಾಗಿದ್ದು ಹೋಗ್ಬಿಟ್ರೆ ಆಗಲ್ಲ, ರಾಜಕೀಯವಾಗಿ ಒಂದು ಸ್ಥಾನವನ್ನು ಅವ್ರು ಕೊಡಲೇಬೇಕು. ಹಾಗಾಗಿ MP ಟಿಕೆಟನ್ನು ಮೈಸೂರಿನಿಂದ ನನ್ನ ಅಳಿಯನಿಗೆ ಕೊಟ್ಟುಬಿಡಿ ಅಂತ ಗೆರೆ ಹೊಡೆದಂಗೆ ಕೇಳಿದ್ದಾರೆ. ಅನಿವಾರ್ಯವಾಗಿ ಹೈಕಮಾಂಡ್ ಅದಕ್ಕೆ ಒಪ್ಕೊಳ್ಳೇಬೇಕಾದ ಪರಿಸ್ಥಿತಿಗೆ ಬಂದಿದೆ. ನನಗೆ ಗೊತ್ತಿಲ್ಲ ಪ್ರತಾಪ್ ಸಿಂಹ ಅವ್ರನ್ನ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂತಿದ್ದಾರೆ ಗೊತ್ತಿಲ್ಲ. ರಾಜ್ಯದ ರಾಜಕಾರಣಕ್ಕೆ ಎಳ್ಕೊಂಬರ್ತಾರೆ, ಡೌಟ್ ಇಲ್ಲ. ಇಲ್ಲೆಲ್ಲೋ ಒಂದು ಸ್ಥಾನ ಖಾಲಿ ಮಾಡಿಸಿ ಇಲ್ಲಿ ಎಲೆಕ್ಷನ್ನ ನಿಲ್ಲಿಸಿ ಗೆಲ್ಲಿಸಿ ಆ ಮನುಷ್ಯನಿಗೆ ಇಲ್ಲಿ ಒಂದು ಒಳ್ಳೆ ಸ್ಥಾನಮಾನ ಕೊಡೋ ಎಲ್ಲ ಸಾಧ್ಯತೆಗಳು ಇದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಬಿಕಾಸ್ ಈಸ್ ಕೇಪಬಲ್ ಆ್ಯಂಡ್ ಪವರ್ಫುಲ್. ಫೈರ್ ಬ್ರ್ಯಾಂಡ್ ರೀ ಪ್ರತಾಪ್ ಸಿಂಹ. ಯದುವೀರ್ ಒಡೆಯರ್ ಅವರಿಗೆ ಪ್ರತಾಪ್ ಸಿಂಹ ಮಾಡಿದಂಥ ಅಭಿವೃದ್ಧಿಯನ್ನು ಅದ್ಭುತವಾಗಿ ಮಾಡಿದ್ರು ಸಹಿತ, ಅವರಷ್ಟೇ ಅಭಿವೃದ್ಧಿಯನ್ನು ಮಾಡಿದ್ರು ಸಹಿತ ಆ ಫೈರ್ ಬ್ರ್ಯಾಂಡ್ ಕಲ್ಚರ್ ಇದೆಯಲ್ಲ, ಆ ನೇಚರ್ ಇದೆಯಲ್ಲ, ಅದು ಅಷ್ಟು ಸುಲಭಕ್ಕೆ ಒಲಿಯಲ್ಲ. ಪ್ರತಾಪ್ ಸಿಂಹ ಈ ದೇವಸ್ಥಾನ, ದೇವರು, ಧರ್ಮ, ದೇಶ ಅಂತ ಬಂದರೆ BJP ಅವ್ರನ್ನೇ ಬಿಡಲ್ಲ. BJP ಅವ್ರನ್ನ ಆ ಥರ ಫೈರ್ ಬ್ರ್ಯಾಂಡು. ಸೊ ಯದುವೀರವರು ಈಗ ಜಸ್ಟ್ ಮಾತಾಡೋದು ಕೇಳಿಸ್ಕೊತಾ ಇದ್ದೆ. ನಾನು ಯಡಿಯೂರಪ್ಪ ಅವ್ರ ಮನೆಗೆ ಬಂದಿದ್ದರು, ಹೇಳ್ತಾ ಇದ್ರು, ಇಲ್ಲ ನಾನು ಮುಂಚೆಯಿಂದನೂ ಪ್ರತಾಪ್ ಸಿಂಹ ಜೊತೆ ಟಚ್ಚಲ್ಲಿದ್ದೀನಿ, ಮುಂದಿನ ದಿನಗಳಲ್ಲಿ ಅವ್ರ ಸಹಕಾರದಿಂದ ಇನ್ನಷ್ಟು ಅದ್ಭುತ ಕೆಲಸಗಳು ನಾನು ಮಾಡ್ತೀನಿ, ಅಭಿವೃದ್ಧಿ ವಿಚಾರದಲ್ಲಿ ಅದ್ಭುತವಾದ ಏನು ಫೌಂಡೇಶನನ್ನು ಪ್ರತಾಪ್ ಸಿಂಹ ಹಾಕೋಗಿದ್ದಾರೆ, ನಾನು ಮುಂದಿನ ದಿನಗಳಲ್ಲಿ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ಅವರು ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ಸಂತೋಷ, ನೋ ಮ್ಯಾಟ್ರ್ ವಾಟ್. ಆದರೆ ಟಿಕೆಟ್ ವಿಚಾರದಲ್ಲಿ ಏನಾಗಿತ್ತು, ಯಾಕೆ ಪ್ರತಾಪ್ ಸಿಂಹನ ಕಡೆಗಣಿಸಿದ್ರು? ಕೆಲವರೆಲ್ಲ ಅದೇನೋ ಸುಟ್ಕೊಂಡು ಬೆಕ್ಕ ಥರ ಆಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅಂದರೆ ನೋಡ್ದ ಪ್ರತಾಪನ ಕತೆ ಎಲ್ಲಿಗೆ ಬಂತು, ರಿವರ್ಸ್ ಆಯಿತು, ಹಿಂಗಾಯಿತು ಹಂಗಾಯಿತು ಅಂತ. ಕಾರಣಗಳೇ ಬೇರೆ ಇರ್ತವೆ. ಪ್ರತಾಪ್ ಸಿಂಹನಿಗೆ ಟಿಕೆಟ್ ತೆಗೆದುಕೊಳ್ಳುವ ಯೋಗ್ಯತೆ ಇಲ್ಲ ಎನ್ನುವ ಕಾರಣಕ್ಕೋ ಅಥವಾ ಅಭಿವೃದ್ಧಿ ಮಾಡಿಲ್ಲ ಎನ್ನುವ ಕಾರಣಕ್ಕೋ ಇನ್ಯಾವುದೋ ಆರೋಪಗಳು ಬಂದ ಕಾರಣಕ್ಕೋ ಟಿಕೆಟ್ ನಿರಾಕರಣೆ ಮಾಡಿಲ್ಲ. ಇದಕ್ಕೆ ಪ್ರೆಷರ್ ಬೇರೆ ಕಡೆಯಿಂದ ಇತ್ತು, ಇದಕ್ಕೆ ಕಾರಣಗಳು ಬೇರೆ ಬೇರೆ ಇತ್ತು. ಹರ್ಷವರ್ಧನ್ ಸಿಂಗ್ ಅವರು ನಿಜವಾಗ್ಲೂ BJPಯಲ್ಲಿ ಬಹಳ ಪವರ್ಫುಲ್ ಲೀಡರ್ ಆಗಿರೋದ್ರಿಂದ, ಅದರಲ್ಲೂ ಕೇಂದ್ರದ ಹೈಕಮಾಂಡ್ ಜೊತೆ ತುಂಬ ಚೆನ್ನಾಗಿರೋದ್ರಿಂದ ಅವ್ರ ಮಾತನ್ನು ತಳ್ಳಿ ಹಾಕುವಂತಿರಲಿಲ್ಲ. ಆ್ಯಂಡ್ ಯದುವೀರ್ ಅವರಿಗೆ ಟಿಕೆಟ್ ಕೊಡೋದ್ರಿಂದ ಬರೀ ಮೈಸೂರಿಗೆ ಮಾತ್ರವಲ್ಲದೆ ಮಂಡ್ಯ, ಚಾಮರಾಜನಗರ, ಈ ಓಲ್ಡ್ ಮೈಸೂರು ಬೆಲ್ಟ್ ಏನಿದೆ, ಇಲ್ಲಿ ಸಿಕ್ಕಾಪಟ್ಟೆ ಪ್ರಾಪರ್ಟೀಸ್ ಇದೆ ರಾಜಮಂತನಲ್ಲ. ಆ ಪ್ರಾಪರ್ಟೀಸ್ನಲ್ಲಿ ಲಕ್ಷಾಂತರ ಜನಗಳಿದ್ದಾರೆ, ಸಾವಿರಾರು ಜನಗಳಿದ್ದಾರೆ. ಅವರ ವೋಟ್ಗಳನ್ನು ಪಾಲರೈಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದು ಅನ್ನೋ ಒಂದು ಮುಂದಾಲೋಚನೆಯೂ ಇತ್ತು. ಯಾಕಂತಂದರೆ ಪ್ರತಾಪ್ ಸಿಂಹ ಅವರಿಂದ ಒಂದು ಸಣ್ಣ ಮೈನಸ್ ಏನಾಗಿತ್ತು ಅಂತಂದರೆ, ಲಾಸ್ಟ್ ಎಲೆಕ್ಷನ್ನಲ್ಲಿ ಕೊಡಗುವಿಂದ 2 ಸ್ಥಾನಗಳನ್ನು ಕಳ್ಕೊಂಡ್ರು BJP. ಅಲ್ಲಿ ಕಾಂಗ್ರೆಸ್ನವ್ರು ಇಬ್ಬರು ಗೆದ್ದಾಗ ಪ್ರತಾಪ್ ಸಿಂಹ ಪವರ್ ಕಮ್ಮಿ ಆಯಿತಾ ಅನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು. ಅದನ್ನೆಲ್ಲ ಸ್ವಲ್ಪ ಕನ್ಸಿಡರ್ ಮಾಡಿದಾಗ ಇಲ್ಲ, ಇದನ್ನೆಲ್ಲ ಪಾಲರೈಸ್ ಮಾಡಲಿಕ್ಕೆ ಯದುವೀರ್ ನಮಗೆ ಪ್ಲಸ್ ಆಗಬಹುದು. ಆ್ಯಂಡ್ ಸ್ಟೇಟ್ ಪಾಲಿಟಿಕ್ಸ್ಗೆ ವಿಜಯೇಂದ್ರ ಅವ್ರ ಜೊತೆಯಲ್ಲಿ ಅವರಷ್ಟೇ ಗಟ್ಟಿಯಾಗಿ ನಿಂತ್ಕೊಂಡು ತಾಕತ್ತಲ್ಲಿ ಮಾತನಾಡುವ ಫೈರ್ ಬ್ರ್ಯಾಂಡ್ನ ಅವಶ್ಯಕತೆ ಇದೆ ಅಂತಂದಾಗ ಪ್ರತಾಪ್ ಸಿಂಹ ಅವ್ರನ್ನ ಸ್ಟೇಟ್ ಪಾಲಿಟಿಕ್ಸ್ ತರುವ ಉದ್ದೇಶ BJPಗೆ ಇರ್ಬೋದು. ಹಾಗೆ ಅಂತೂ ಪ್ರತಾಪ್ ಸಿಂಹ ಅವ್ರನ್ನ ಸುಮ್ಮನೆ ಬಿಡಲ್ಲ. ಪ್ರತಾಪ್ ಸಿಂಹ ಅವ್ರಿಗೆ ಈಗ ಆಲ್ರೆಡಿ ಕನ್ವಿನ್ಸ್ ಮಾಡಿ ಹೇಳಿರ್ತಾರೆ, ನೀನು ಯದುವೀರನ್ನ ಗೆಲ್ಸ್ಕೊಂಬ, ಉಳಿದಿದ್ದು ನಾನು ನೋಡ್ಕೋತೀವಿ ಅಂತ. ಆ ಕೆಲಸಕ್ಕೆ ಆಲ್ರೆಡಿ ಪ್ರತಾಪ್ ಸಿಂಹ ಧುಮುಕಿದ್ದಾರೆ. ಅವ್ರನ್ನೇ ಪೋಸ್ಟ್ ಹಾಕಿದ್ದಾರೆ ಆಲ್ರೆಡಿ, ನಾನು ಮಾಡ್ತೀನಿ, ಕೆಲಸ ಮಾಡ್ತೀನಿ, 2-3 ದಿನದಲ್ಲಿ ನಿಮ್ಮನ್ನು ಜೊತೆ ಆಗ್ತೀನಿ ಅಂತ. ದಟ್ಸ್ ವೆರಿ ಗುಡ್, ದಟ್ಸ್ ಫ್ಯಾಂಟಾಸ್ಟಿಕ್. ಯಾವುದೇ ಕಾರಣಕ್ಕಿದ್ದಿರ್ಬೋದು. ಬಟ್ ಮತ್ತೆ ಈ ವಿಡಿಯೋ ಮಾಡಿ ಹೇಳುವ ಉದ್ದೇಶ ಏನು ಅಂತಂದರೆ, ಯದುವೀರರಿಗೆ ಟಿಕೆಟ್ ಸಿಕ್ಕಿದ ವಿಚಾರದಲ್ಲಿ ಇದು ಕೇಂದ್ರದ ಹೈಕಮಾಂಡ್ನ ನಿರ್ಧಾರವೇ ಆಗಿದ್ದರು. ಅದರ ಹಿಂದೆ ಒಂದು ಪವರ್ಫುಲ್ ಶಕ್ತಿ ಇದೆ, ಅದು ಅವರ ಮಾವ ಹರ್ಷವರ್ಧನ್ ಸಿಂಗ್. ಮಾವನ ಆಸೆ ಅಳಿಯನನ್ನು ರಾಜಕೀಯಕ್ಕೆ ತಂದು MP ಆಗಿ ನೋಡಬೇಕು ದೆಹಲಿಯಲ್ಲಿ ಅಂತ. ಆ ಆಸೆ ಈಡೇರುವ ಸಮಯ ಹತ್ತಿರ ಬಂದಿದೆ. ಅಟ್ ದ ಸೇಮ್ ಟೈಮ್ ನಾನು ನಿನ್ನೆ ಪ್ರತಾಪ್ ಸಿಂಹ ಅವ್ರ ಪೇಜಲ್ಲಿ ಒಂದು ಕಮೆಂಟ್ ಹಾಕಿದ್ದೆ, ಹೋಗಿ ಮುಂದೊಂದು ದಿನ ಮುಖ್ಯಮಂತ್ರಿಯಾಗಿ ಪ್ರತಾಪ್ ಸಿಂಹ ಅವರನ್ನು ನೋಡೋದನ್ನು ನಾನು ಬಯಸುತ್ತೇನೆ ಅಂತ. ಅದೇ ಆಶಯದಲ್ಲಿ, ಅದೇ ನಂಬಿಕೆಯಲ್ಲಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.